ಪ್ರೀತಿ ಕೊಂದ ಕೊಲೆಗಾತಿ 9 ವರ್ಷದ ನಂತರ ಬಂತು ತೀರ್ಪು. ಪತ್ನಿ ಮತ್ತು ಪ್ರಿಯಕರನಿಗೆ ಗಲ್ಲು ಶಿಕ್ಷೆ. 2016 ಜುಲೈ 7ರಂದು ಚನ್ನಾಪುರದಲ್ಲಿ ಶಿಕ್ಷಕ ಇಮ್ತಿಯಾಜ್ ಎಂಬುವವರನ್ನ ಹತ್ಯೆ ಮಾಡಲಾಗಿತ್ತು. ಅವರ ಮೃತದೇಹವನ್ನು ಭದ್ರಾವತಿ ಹೊಸ ಸೇತುವೆ ಸಮೀಪ ಭದ್ರಾ ನದಿಯಲ್ಲಿ ಎಸೆಯಲಾಗಿತ್ತು. ಅಂದು ಈ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿತ್ತು. ಇಡೀ ಭದ್ರಾವತಿಯಲ್ಲಿ ಸುದ್ದಿಯಾಗಿದ್ದ ಪ್ರಕರಣದ ಜಾಡು ಹಿಡಿದ ಹೊರಟ ಪೊಲೀಸರು ಕೊನೆಗೂ ಪ್ರಕರಣವನ್ನು ಭೇದಿಸಿದ್ರು. ಇದಕ್ಕೆ ಶಿಕ್ಷಕಿಯೇ ಕಾರಣ ಅನ್ನೋದು ಗೊತ್ತಾಯಿತು. ಇಲ್ಲಿ ತನಿಖೆ ನಡೆಸಿದ ಭದ್ರಾವತಿಯ ನ್ಯೂಟನ್ ಠಾಣಾ ಪೊಲೀಸರು ಶಿಕ್ಷಕ ಇಮ್ತಿಯಾಜ್ ಪತ್ನಿ ಲಕ್ಷ್ಮಿ, ಆಕೆಯ ಪ್ರಿಯಕರ ಕೃಷ್ಣಮೂರ್ತಿ ಅಲಿಯಾಸ್ ಕಿಟಿ, ಶಿವರಾಜ್ ಅಲಿಯಾಸ್ ಶಿವು ಎಂಬಾತರನ್ನು ಬಂಧಿಸಿದ್ರು. ಹತ್ಯೆ ಬಳಿಕ ನೈಲಾನ್ ದಾರ ಬೆಡ್ಶೀಟ್ನಿಂದ ಮೃತದೇಹವನ್ನು ಸುತ್ತಿ ಇನೋವಾ ಕಾರಿನಲ್ಲಿ ಕೊಂಡೊಯ್ದು ಭದ್ರಾವತಿಯ ಹೊಸ ಸೇತುವೆ ಬಳಿ ಭದ್ರಾ ನದಿಗೆ ಎಸೆದಿದ್ರು. ಮೃತದೇಹ ಸಾಗಿಸಲು ಶಿವರಾಜ್ನ ನೆರವು ಪಡೆದಿದ್ರು ಎಂದು ಆರೋಪಿಸಲಾಗಿತ್ತು. ಇಮ್ತಿಯಾಜ್ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸರು. ಪ್ರೀತಿ ವಿಷಯದಲ್ಲಿ ಹೋಯ್ತು ಪತಿಯ ಪ್ರಾಣ. ಇಲ್ಲಿ ಪ್ರಕರಣದ ತನಿಖೆ ನಡೆಸಿದ ನ್ಯೂಟನ್ ಠಾಣಾ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಟೀಕೆ ಅವರು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ಭದ್ರಾವತಿ ನ್ಯಾಯಾಲಯದಲ್ಲಿ ಇಷ್ಟು ವರ್ಷಗಳ ಕಾಲ ವಿಚಾರಣೆ ನಡೆದು ಕೊಲೆ ಆರೋಪ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಪತಿಯನ್ನೇ ಕೊಲ್ಲಿಸಿದ ಶಿಕ್ಷಕಿ ಲಕ್ಷ್ಮಿ ಮತ್ತು ಪ್ರಿಯಕರ ಕೃಷ್ಣಮೂರ್ತಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ. ಸಾಕ್ಷಿ ನಾಶಕ್ಕೆ ನೆರವಾದ ಶಿವರಾಜ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಮೃತ ಶಿಕ್ಷಕ ಇಮ್ತಿಯಾಜ್ ಅವರ ತಾಯಿಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ನೀಡುವಂತೆ ಆದೇಶಿಸಿತ್ತು. ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರೊಬ್ಬರನ್ನು ಕ್ರೂರವಾಗಿ ಹತ್ಯೆ ಮಾಡಿದ ಆರೋಪ ಸಾಬೀತಾದ ಹಿನ್ನೆಲೆ ಅವರ ಪತ್ನಿ ಸೇರಿ ಇಬ್ಬರಿಗೆ ಮರಣದಂಡನೆಯನ್ನು ಭದ್ರಾವತಿ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಧಿಸಿದೆ. 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಇಂದಿರಾ ಮೈಲಾಸ್ವಾಮಿ ಚೀಟಿಯಾರ ಅವರು ಇಂದು ತೀರ್ಪು ಪ್ರಕಟಿಸಿದ್ದಾರೆ. ಅದೇನೇ ಇದ್ರೂ ಮದುವೆಯಾಗಿದ್ದ ಪತಿಯ ಜೊತೆ ಶಿಕ್ಷಕಿಯಾದ ಲಕ್ಷ್ಮಿ ಅವರು ಸಂಸಾರ ಮಾಡಿಕೊಂಡು ಹಾಯಾಗಿರ್ಬೋದಿತ್ತು. ಅದನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಪ್ರೀತಿಸಿ ಪತಿಯನ್ನೇ ಕೊಂದಿದ್ದಕ್ಕೆ ಈಗ ಗಲ್ಲು ಶಿಕ್ಷೆಗೆ ಇಬ್ಬರು ಗುರಿಯಾಗಿದ್ದಾರೆ. ಇಲ್ಲಿ ಮಾಡಬಾರದನ್ನ ಮಾಡಿದ್ರೆ ಆಗಬಾರದು ಆಗತ್ತೆ ಅಂತಾರಲ್ಲ, ಹಾಗಾಗಿದೆ ಇವರಿಬ್ಬರ ಪರಿಸ್ಥಿತಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.